ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಇದು ನಿಜವಾಗಿಯೂ ಪರ್ವ ದಿವಸ. ಶ್ರಾವಣ ಮಾಸ ಹಬ್ಬಗಳ ಮಾಸ ಅಂತ ಪ್ರಸಿದ್ಧ. ಭಾದ್ರಪದದಲ್ಲಿ ಪಕ್ಷ ಮಾಸದಲ್ಲಿ ಪಿತೃಗಳಿಗೆ ಪೂಜ್ಯವಾದ ಪಕ್ಷದಲ್ಲಿ ರಾಮಚಂದ್ರರಾಯರು ಹುಟ್ಟಿದರು ಅಂತ ಈಗಷ್ಟೇ ಅಮ್ಮ ರಮಾ ಅವರು ಹೇಳಿದರು. ದೇವತೆಗಳಿಗೆ ಪ್ರಿಯವಾದಂಥದ್ದು ಶ್ರಾವಣ, ಪಿತೃಗಳಿಗೆ ಪ್ರಿಯವಾದದ್ದು ಆ ಭಾದ್ರಪದ ಪಕ್ಷ. ಹೀಗಾಗಿ ನಮಗೆಲ್ಲ ತುಂಬ ಗೌರವನೀಯರಾದ ಪ್ರೀತಿಪಾತ್ರರಾದಂಥ ಈ ವಿದ್ಯಾಕ್ಷೇತ್ರದಲ್ಲಿ, ಜ್ಞಾನಕ್ಷೇತ್ರದಲ್ಲಿ, ಕಲೆ ಕ್ಷೇತ್ರದಲ್ಲಿ ತಂದೆಯ ವ್ಯಕ್ತಿತ್ವವನ್ನು ವಹಿಸಿದಂಥವರು, ಫಾದರ್ಲಿ ಫಿಗರ್ ಆದವರು ಆದರಣೀಯರಾದಂಥ ವಿದ್ಯಾಲಂಕಾರ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾಯರು. ರಾಮಚಂದ್ರರಾಯರ ಜನ್ಮಶತಾಬ್ದಿಯ ಅಂಗವಾಗಿ ಈ ಪುಸ್ತಕ ಲೋಕಾರ್ಪಿತವಾಗ್ತಾ ಇದೆ. ವಸ್ತುತಃ ಈ ಬಗೆಯ ಕೆಲಸವನ್ನು ಅವರು ಇದ್ದಾಗಲೇ ಅವರಿಗೆ ಮಾಡಿ ಅರ್ಪಿಸಿ ಸಂತೋಷ ಪಡೆಯಬೇಕು, ಕೃತಾರ್ಥತೆಯನ್ನು ಪಡೆಯಬೇಕು ಅಂತ ಆದರಣೀಯರಾದ ರಾಮಸ್ವಾಮಿಯವರು ಸೇರಿದಂತೆ ನಾವು ಹಲವರ ಆಸೆಯಾಗಿತ್ತು. ಹಾಗಾಗಿ ಈಗ ಹತ್ತತ್ರ 22 ವರ್ಷಗಳ ಕೆಳಗೆ ಅವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ವಿ. ಅವರು ಹೇಳಿದ ಮಾತು ನಿಜವಾಗಿಯೂ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಕಣ್ತೆರೆಸ್ತಕ್ಕಂಥದ್ದು, ನಯವಾಗಿ ಒಂದು ಪೆಟ್ಟು ಕೊಡ್ತಕ್ಕಂಥದ್ದು ಕೂಡ. ನನ್ನ ಪೂಜ್ಯ ಗುರುಗಳಿಗೆ ಯಾವುದು ಸಲ್ಲಲಿಲ್ಲವೋ ಅದು ನನಗೂ ಬೇಡ ಅಂತ. ಪಾಲಕ್ಕಾಡು ನಾರಾಯಣ ಶಾಸ್ತ್ರಿಗಳಿರ್ಬೋದು, ಅಥವಾ ಪ್ರೊಫೆಸರ್ ಎಂ ಹಿರಿಯಣ್ಣ ಇರ್ಬೋದು, ಇಂಥ ಅನೇಕರು ಅವರ ಗುರುಪಂಕ್ತಿಯಲ್ಲಿದ್ದವರು, ಪ್ರೊಫೆಸರ್ ರಾಳಪಲ್ಲಿ ಅನಂತಕೃಷ್ಣ ಶರ್ಮರು, ಈ ರೀತಿಯಾದವರಿಗೆಲ್ಲ ಸಲ್ಲದೇ ಇದ್ದಿದ್ದು ನನಗೂ ಬೇಡ ಅನ್ನುವಂಥ ದೃಷ್ಟಿ. ಹೀಗೆ ತಾವು ಮಾಡಿದ್ದಕ್ಕೆ ಯಾವುದಕ್ಕೂ ಗೌರವ, ಆದರ, ಪ್ರಶಸ್ತಿ, ಪುರಸ್ಕಾರಗಳನ್ನು ಅಪೇಕ್ಷಿಸದೇ ಇದ್ದಂಥ ದೊಡ್ಡ ಜೀವ ಅವರು. ಹೀಗಾಗಿ ಆಗ ನಿರಾಶರಾದ ನಮಗೆ ಮತ್ತೆ ಇಂಥ ಒಂದು ಅವಕಾಶ ಬಂತಲ್ಲ, ಅದು ಬಹಳ ದೊಡ್ಡದು. ಎಷ್ಟೋ ಬಾರಿ ಇಂಥ ಅವಕಾಶ ಸಿಗುತ್ತದೆ ಅಂತ ಹೇಳುವುದಕ್ಕಾಗೋದಿಲ್ಲ. ಅಂಥ ಅವಕಾಶವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಮಾಡಿಕೊಟ್ಟಿದೆ. ಅದಕ್ಕಾಗಿ ರಾಷ್ಟ್ರೋತ್ಥಾನದವರಿಗೆ, ಅದರ ಪ್ರಧಾನ ಗೌರವ ಸಂಪಾದಕರಾದಂಥ ಆದರಣೀಯ ರಾಮಸ್ವಾಮಿಯವರಿಗೆ ಮತ್ತು ಅದರ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಗೆಳೆಯ ವಿಘ್ನೇಶ್ವರ ಭಟ್ರಿಗೆ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲುತ್ತದೆ. ಅಂತೆಯೇ ಅವರ ಸಂಭಾವನಾ ಗ್ರಂಥ ಆಗಿ ಬರಬೇಕಾದದ್ದು ಈಗ ಸಂಸ್ಮರಣ ಗ್ರಂಥವಾಗಿ ಬರ್ತಾ ಇದೆ. ಇದು ಒಂದು ಅಧ್ಯಯನಪೂರ್ಣವಾದ ರಾಮಚಂದ್ರರಾಯರ ಸಮಗ್ರ ಸಾಹಿತ್ಯದ ಪ್ರಧಾನವಾದ ಹೆಜ್ಜೆ ಗುರುತುಗಳನ್ನು ನಮಗೆ ಕಾಣಿಸಿಕೊಡ್ತಕ್ಕಂಥ ಪ್ರಯತ್ನ. ರಾಯರ ಸಾರಸ್ವತ ಸೇವೆ ಬಹುಮುಖವಾದದ್ದು, ಬಹುಕಾಲದ್ದು, ಮತ್ತು ಅದಕ್ಕಿರುವ ಗುಣಗಾತ್ರಗಳ ವ್ಯಾಪ್ತಿಯೂ ತುಂಬ ದೊಡ್ಡದು. ಹೀಗಾಗಿ ಯಾರೂ ಕೂಡ ಒಂದು ಪುಸ್ತಕದಲ್ಲಿ ರಾಯರ ಸಾರಸ್ವತ ತಪಸ್ಯೆಯನ್ನೆಲ್ಲ ತೂಕ ಮಾಡಿ ಇಟ್ಟಿದ್ದೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ಗಾತ್ರದಲ್ಲಿ ಬರೆದಿದ್ದರೆ ಏನೋ ಹೇಳ್ಬೋದಾಗಿತ್ತು. ಗುಣ ದೊಡ್ಡದಾಗಿದ್ದರೂ ಸ್ವಲ್ಪ ಗಾತ್ರದಲ್ಲಾಗಿದ್ದರೆ ಹೇಗೋ ಒಂದು ಪುಸ್ತಕದಲ್ಲಿ ಅದರ ಮಹತ್ವವನ್ನು ಪರಿಚಯ ಮಾಡಿಕೊಡ್ಬೋದು. ಗುಣಗಾತ್ರಗಳಲ್ಲಿ ವಿಸ್ತೃತವಾದದ್ದು, ವೈವಿಧ್ಯದಲ್ಲಿ ಬೆರಗು ಬಡಿಸ್ತಕ್ಕಂಥದ್ದು. ಈಗ ನಾಟ್ಯಶಾಸ್ತ್ರದ ಅಭಿನವ ಭಾರತಿಯನ್ನು ಇದುವರೆಗೂ ಯಾರೂ ಕೂಡ ತೃಪ್ತಿಕರವಾಗಿ ಯಾವ ಭಾಷೆಗೂ ಅನುವಾದ ಮಾಡೋಕ್ಕಾಗಿಲ್ಲ. ಕಾರಣ ಏನಂದರೆ ಒಬ್ಬರಿಗೆ ಅಷ್ಟು ಬಗೆಯ ಕ್ಷೇತ್ರಗಳ ಪಾಂಡಿತ್ಯ ಇರೋಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ರಾಯರ ವಿಷಯದಲ್ಲೂ ಕೂಡ ಆಗಿದೆ. ಅವರ ವಿದ್ವತ್ತೆಯೇ ಅವರ ಕೆಲಸವನ್ನು ಒಂದು ಮುಷ್ಟಿಮೇಯವಾದ ರೂಪದಲ್ಲಿ ತಿಳ್ಕೊಳ್ಳೋದಕ್ಕೆ ಕಷ್ಟವಾಗಿದೆ ಅಂತಂದರೆ, ನೀವು ನಮಗೆ ಕಷ್ಟ ಕೊಡುವಂತೆ ಬೆಳೆದು ಬಿಟ್ಟಿದ್ದೀರಿ ಅಂತ ನಾವು ಅವ್ರನ್ನ ಆಕ್ಷೇಪ ಮಾಡಬೇಕಾಗುತ್ತದೆ. ಇದೆಂಥ ದೊಡ್ಡದು. ಬೆಟ್ಟಕ್ಕೆ ನೀನು ಬೆಟ್ಟವಾಗಿರುವುದು ನಮಗೆ ಕಷ್ಟ, ನೀನು ಇಳಿದು ಬಿಟ್ಟಿದ್ದರೆ ನಮಗೆ ಬಹಳ ಸುಖವಾಗ್ತಾ ಇತ್ತು ಅಂತ. ಹೀಗಾಗಿ ನಮ್ಮ ಕುಬ್ಜತನಕ್ಕೆ ನಾವು ಸಂಕೋಚ ಪಡಬೇಕೇ ಹೊರತು ಅವರ ಔನ್ನತ್ಯಕ್ಕೆ ಅಲ್ಲ. ಆ ದೃಷ್ಟಿಯಿಂದ ಇದು ಒಂದು ರೀತಿಯಲ್ಲಿ ಅವರ ಸಮಗ್ರ ಸಾಹಿತ್ಯದ ಪಕ್ಷಿ ವೀಕ್ಷಣೆ ಅಂತ ಹೇಳ್ಬೋದು. ಒಂದು ರೀತಿ ಸ್ಟಾಕ್ ಚೆಕಿಂಗ್ ಅಂತ ಮಾಡ್ತಾರಲ್ಲ, ಆ ರೀತಿಯಾದದ್ದು. ಏನಾಗ್ತಾ ಇದೆ, ಬಹಳ ಹಿಂದೆಯೇ 1300 ವರ್ಷಗಳ ಕೆಳಗೆ ಭಾಮಹ ಹೇಳ್ದ ದಿ ಖೇದಾಯೈವ ವಿಸ್ತರಃ ಅಂತ. ತುಂಬ ಗ್ರಂಥವನ್ನು ವಿಸ್ತೃತವಾಗಿ ಮಾಡುವುದು ಬುದ್ಧಿಗೆ ಭಾರವಾಗುತ್ತದೆ ಅಂತ. ಆ ಕಾಲದಲ್ಲಿಯೇ ಅವರು ಹಾಗೆ ಭಾವಿಸಿದ್ರು ಅಂತಂದರೆ, ತೀನಂಶ್ರೀಯವರು ಭಾರತೀಯ ಕಾವ್ಯಮೀಮಾಂಸೆಯ ಆರಂಭದಲ್ಲಿ ಹೇಳ್ತಾರೆ, ದಶರೂಪಕ ಮೊದಲಾದ ಗ್ರಂಥಗಳು ಬಂದ ಮೇಲೆ ನಾಟ್ಯಶಾಸ್ತ್ರ, ಅಭಿನವ ಭಾರತಿ ಮೊದಲಾದ ಮಹಾಗ್ರಂಥಗಳ ಅಭ್ಯಾಸ ತಗ್ಗಿ ಹೋಯಿತು ಅಂತ. ಈ ಬಗೆಯ ಒಂದು ದುರವಸ್ಥೆ ಇರುವುದೇ. ಹೀಗಾಗಿ ರಾಮಚಂದ್ರರಾಯರ ಸಮಗ್ರ ವಾಂಗ್ಮಯವನ್ನು ಯಾರೂ ಪೂರ್ಣವಾಗಿ ತಮ್ಮ ಅಂತರಂಗಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸಮಯ ಮೊದಲಾದ ಅನೇಕ ಸಮಸ್ಯೆಗಳಿಂದಾಗಿ ಅವರಿಗೆ ಒಂದು ದಿಕ್ಸೂಚಿ, ಒಂದು ಪ್ರೇರಣೆ, ಒಂದು ಪ್ರರೋಚನೆ, ಒಂದು ಮಾರ್ಗದರ್ಶನವನ್ನು ಇದು ಮಾಡುವಂತೆ ಆದರೆ ಇದಕ್ಕೆ ದುಡಿದಂಥ ಎಲ್ಲರಿಗೂ ಕೂಡ ಧನ್ಯತೆಯ ಭಾವ ಬರುತ್ತದೆ. ಈ ನಿಟ್ಟಿನಲ್ಲಿ ನಮಗೆ ತುಂಬ ಪ್ರೀತಿಪೂರ್ವಕವಾದ ಅನುಮತಿ, ಸಹಕಾರ ಎಲ್ಲ ಕೊಟ್ಟಂಥ ಅಮ್ಮ ರಮಾ ಅವರಿಗೆ ಮತ್ತೆ ನಮಸ್ಕಾರ ಸಲ್ಲುತ್ತದೆ. ಮತ್ತು ಈ ರೀತಿಯಾದ ಕೆಲಸ ಆಗಬೇಕು ಅಂತ ಆಲೋಚನೆ ಮಾಡಿದವರು ಆದರಣೀಯರಾದ ರಾಮಸ್ವಾಮಿಯವರು. ಅವರ ಡೈರಿ ನೋಡಿದರೆ ಗೊತ್ತಾಗುತ್ತದೆ
ಆ ವರ್ಷ ಇಡೀ ಏನೇನು ಮಾಡಬೇಕಾಗಿದೆ, ಯಾರ ಜನ್ಮಶತಮಾನೋತ್ಸವ, ಯಾವ ಕೃತಿಯ ಸುವರ್ಣ ಮಹೋತ್ಸವ, ಇನ್ಯಾರ ಸಂಸ್ಮರಣೆ ಆಗಬೇಕು, ಮತ್ತಾರ ಬಗ್ಗೆ ಬರವಣಿಗೆ ಆಗಬೇಕು, ಈ ರೀತಿಯಾದದ್ದು. ಅಂದರೆ ಅವರ ಪ್ಲ್ಯಾನ್ ಆ ರೀತಿಯಲ್ಲಿರುತ್ತದೆ. ಈ ಒಂದು ಮುಪ್ಪಿನಲ್ಲಿಯೂ ಕೂಡ, ಈ ಒಂದು ದೇಹದ ಶೈಥಿಲ್ಯದಲ್ಲಿಯೂ ಅವರು ಇದನ್ನು ಗಮನ ಇಟ್ಟುಕೊಂಡು ಮಾಡಿದ್ರಿಂದ ಮೊದಲಿಗೆ ಉತ್ಥಾನದ ಒಂದು ವಿಶೇಷ ಸಂಚಿಕೆಯಾಗಿ ರೂಪಿಸಿದ್ದಾಯಿತು. ಅದರ ಉತ್ತರ ರೂಪವೇ ಇದು ಆಗಿರುವಂಥದ್ದು. ಈ ಕೆಲಸದಲ್ಲಿ ಮೊದಲು ಉತ್ಥಾನದ ಆ ಸಂಚಿಕೆ ರೂಪುಗೊಳ್ಳುವಲ್ಲಿ ವಿಶೇಷವಾಗಿ ಪರಿಶ್ರಮಿಸಿದ್ದು ನನ್ನ ಗೆಳೆಯ ಶಶಿಕಿರಣ್. ಮತ್ತು ಈ ಒಂದು ವಿದ್ಯಾಲಂಕಾರ ಗ್ರಂಥದಲ್ಲಿ ಕೂಡ ಸಂಪಾದಕರಲ್ಲಿ 3ನೇ ಹೆಸರಿದ್ದರೂ ಕೂಡ ಮೊದಲನೇ ಹೆಸರು ಶಶಿಕಿರಣ್ದೇ ಆಗಿರಬೇಕು. ನಾವುಗಳೆಲ್ಲ ಆಗ್ರಹ ಮಾಡಿದ್ರೆ ಒಪ್ಪಲ್ಲ. ನನ್ನ ಹಠವನ್ನೂ ಕೂಡ ಲೆಕ್ಕಿಸದೇ ಇರತಕ್ಕಂಥ ವ್ಯಕ್ತಿ. ಅದಕ್ಕಾಗಿ ನಾನು ನಿರುಪಾಯವಾಗಿ ಇದನ್ನು ಒಪ್ಪಿಕೊಂಡಿದ್ದೀನಿ. ಸಂತೋಷವಿಲ್ಲ, ಸಮಾಧಾನವಿಲ್ಲ, ಅನಿವಾರ್ಯತೆಯಿಂದ ಒಪ್ಪಿಕೊಂಡಿದ್ದೀನಿ. ಏನೆಂದರೆ ರಾಮಚಂದ್ರಾಯರ ವ್ಯಕ್ತಿತ್ವ ಅವರನ್ನು ಭೌತಿಕವಾಗಿ ಕಾಣದೇ ಇರುವವರನ್ನೂ ಕೂಡ ಇಷ್ಟು ಪ್ರಭಾವಿಸುತ್ತದೆ, ಆ ದಿಶೆಯಲ್ಲಿ ಕೆಲಸ ಮಾಡುವಂತೆ ಪ್ರವರ್ತಿಸುತ್ತದೆ ಎನ್ನುವುದು ತುಂಬ ದೊಡ್ಡ ವಿಷಯ. ಇನ್ನು ನೇರವಾಗಿ ಕೃತಿಯ ಬಗೆಗೆ ಪರಿಚಯಕ್ಕೆ ತೊಡಗುತ್ತೀನಿ. ಸಂಕ್ಷಿಪ್ತವಾದ ಪರಿಚಯ. ಯಾಕೆಂದರೆ ರಾಮಚಂದ್ರಾಯರ 200ಕ್ಕೂ ಹೆಚ್ಚು ಕೃತಿಗಳು ಪ್ರಧಾನವಾಗಿ 2 ಭಾಷೆಗಳಲ್ಲಿ ಬಂದದ್ದು, ಮತ್ತು ಸಂಸ್ಕೃತ ಪಾಲಿ ಭಾಷೆಯಲ್ಲೂ ಕೂಡ ಇವೆ. ಹೀಗಿರುವಾಗ ಇದನ್ನು ಎಷ್ಟು ಚಿಕ್ಕ ಗ್ರಂಥದಲ್ಲಿ ಸಾರ ಅಂತ ತೋರಿಸ್ಕೊಡೋದಾದರೆ ಅದನ್ನು ಅರ್ಧ ಗಂಟೆಯಲ್ಲಿ ಈಗಾಗಲೇ 5 ನಿಮಿಷ ಮುಗಿದಿದೆ. ಯಾವ ಮಟ್ಟಿಗೆ ನಾನು ಪರಿಚಯ ಮಾಡಿಕೊಡಬಲ್ಲೆ? ಶೀರ್ಷಿಕೆಯೇ ವಿದ್ಯಾಲಂಕಾರ. ಹಿಂದೆ ಗೆಳೆಯ ಸೂರ್ಯಪ್ರಕಾಶನಿಗೆ ಈ ಹೆಸರಿನಲ್ಲಿ ಒಂದು ಪುಸ್ತಕ ಬರೀಬೇಕು ರಾಯರ ಬಗೆಗೆ ಅಂತ ಅಪೇಕ್ಷೆ ಇತ್ತು. ಆದರೆ ಅದಿನ್ನೂ ಫಲಪ್ರದವಾಗಿಲ್ಲ. ಆದರೆ ಆತನ ಲೇಖನವೂ ಇಲ್ಲಿರೋದ್ರಿಂದ ಆ ದೃಷ್ಟಿಯಿಂದ ಇದು ಪೂರ್ಣವಾಗಿದೆ ಅಂತ ಭಾವಿಸ್ತೀನಿ. ನಮ್ಮಲ್ಲಿ ಕೆಲವರಿಗೆ ಕೆಲವು ಉಪಾಧಿಗಳು ಬರ್ತದೆ. ರಾಯರಂಥವರು ನಿರುಪಾಧಿಕರು. ಆದರೆ ಕೆಲವರಿಗೆ ಕೆಲವು ಉಪಾಧಿಗಳು ಬಂದದ್ದು ಮತ್ತು ಇನ್ಯಾರು ತೊಗೊಂಡ್ರು ಅದು ಒರಿಜಿನಲ್ ಅಂತ ಅನಿಸ್ಕೊಳ್ಳೋದಿಲ್ಲ. ಈಗ ಕವಿಕುಲಗುರು ಅಂತಂದರೆ ಕಾಳಿದಾಸನೇ, ನಾಡೋಜ ಅಂತಂದರೆ ಪಂಪನೆ. ಅದೇ ರೀತಿಯಲ್ಲೇ ನಾವು ಆದಿಕವಿ ಅಂತಂದರೆ ವಾಲ್ಮೀಕಿ, ಕವಿಬ್ರಹ್ಮ ಅಂತಂದರೆ ವೇದವ್ಯಾಸ. ಆ ಬಗೆಯಲ್ಲಿಯೇ ವಿದ್ಯಾಲಂಕಾರ ಅಂತಂದರೆ ನಮಗೆ ನೆನಪಾಗುವುದೇ ರಾಮಚಂದ್ರ ರಾಯರು. ಈ ವಿದ್ಯಾಲಂಕಾರ ಬಿರುದನ್ನು ಅವರಿಗೆ ಕೊಟ್ಟಿದ್ದು ಈ ಜಚನಿ ಅಂತ ದೊಡ್ಡ ಯತಿವರ್ಯರಾಗಿದ್ದವರು, ವೀರಶೈವ ಪರಂಪರೆಯಲ್ಲಿ ದೊಡ್ಡ ಯತಿವರ್ಯರಾಗಿದ್ದವರು, ನಿಡುಮಾಮಿಡಿ ಮಠದ ಶ್ರೀಗಳವರು, ಅವರು ಕೊಟ್ಟಂಥ ಬಿರುದು. ಆದರೆ ಅದು ಎಷ್ಟು ಅನ್ವರ್ಥವಾಗಿ ಬಂದುಬಿಡ್ತು ಅಂತಂದರೆ ಮತ್ತು ಇನ್ಯಾರೂ ಅದನ್ನು ಪಡ್ಕೊಳ್ಳೋಕ್ಕಾಗಿಲ್ಲ. ಆ ಮಟ್ಟದ ಒರಿಜಿನಾಲಿಟಿ ಅಂತೀವಲ್ಲ, ಸ್ವೋಪಜ್ಞತೆ ಅವರದು, ಅದನ್ನೇ ಇದಕ್ಕೆ ಇಟ್ಕೊಂಡಿದ್ದಾಗಿದೆ. ವಿದ್ಯೆಗೆ ಅಲಂಕಾರ ಮತ್ತು ವಿದ್ಯೆಯೇ ಯಾರಿಗೆ ಅಲಂಕಾರವೋ ಅವರು ಅಂತ ಎರಡೂ ರೀತಿಯಿಂದಲೂ ಇದನ್ನು ಹೇಳಬಹುದು. ಮತ್ತು ಅವರ ವಿದ್ಯೆಯೂ ಹೌದು, ಅಲಂಕಾರವೂ ಹೌದು. ವಿದ್ಯಾಚ ಅಲಂಕಾರಶ್ಚ ಅಂದರೆ ಪರ್ಯಾಪ್ತಿ ಭಾವ, ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಂಥದ್ದು ಅಂತ ಹೀಗೆ ಹಲವು ಅರ್ಥಗಳನ್ನು ಈ ಶಬ್ದಕ್ಕೆ ಬೇರೆ ಬೇರೆ ಸಮಾಸಗಳಿಂದ ತೋರಿಸ್ಬೋದು. ಇಲ್ಲಿ ಹಲವು ಭಾಗಗಳಲ್ಲಿ ಕೃತಿ ವಿಭಕ್ತವಾಗಿದೆ. ಒಟ್ಟು ನೋಟ ಅಂತ 2 ಲೇಖನಗಳಲ್ಲಿ ಮೊದಲಿಗೆ ಆದರಣೀಯರಾದ ರಾಮಸ್ವಾಮಿಯವ್ರದ್ದು ಉಂಟು, ಆಮೇಲೆ ಸಾರ್ವಪಾರ್ಶ್ವದ ಅಂತ ನನ್ನದೊಂದು ಲೇಖನ ಇದೆ. ರಾಮಚಂದ್ರಾಯರ ಒಟ್ಟು ಕೊಡುಗೆಯನ್ನು, ಒಟ್ಟು ಸಾರಸ್ವತ ಸಾಧನೆಯನ್ನು ಯಾವ ಪರಿಪ್ರೇಕ್ಷ್ಯದಲ್ಲಿ ನಾವು ಗ್ರಹಿಸಬೇಕು ಅಂತ. ಯಾಕೆಂದರೆ ಇವತ್ತು ಅಥವಾ ಹಿಂದೆಯೋ ಇನ್ನು ಮುಂದೆಯೂ ಕೂಡ ರಾಯರ ಸಾಧನೆಯನ್ನು ಮೀರಿಸಿದಂಥ ವಿದ್ವಾಂಸರು, ಸರಿಗಟ್ಟುವಂಥ ವಿದ್ವಾಂಸರು ಆ ಬಗ್ಗೆ ಬರವಣಿಗೆ ಮಾಡುವವರು ಬರಬಹುದು. ಯಾಕೆಂದರೆ ಬಹುರತ್ನಾವ ಸುಂದರ. ಆದರೆ ಇವರ ಮನಸ್ತತ್ವ ಮತ್ತು ಇಂಥ ವ್ಯಕ್ತಿತ್ವ ನಮಗೆ ಎಷ್ಟು ಬೇಕು ಅಂತ ಅನ್ನುವುದು ಬಹಳ ಮುಖ್ಯ. ಅದನ್ನು ಮನಗಾಣಿಸಿಕೊಡುವುದು. ಅವ್ರನ್ನ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಅವ್ರು ರೆನೆಸಾನ್ಸ್ನ ಮನುಷ್ಯರು ಅಂತ ಕರೀತಾರೆ, ಎ ಪರ್ಸನ್ ಆಫ್ ರೆನೆಸಾನ್ಸ್ ಅಂತ. ಆ ಬಗೆಯಲ್ಲಿ ಅವರು ಪುನರುತ್ಥಾನ ಯುಗದ ವ್ಯಕ್ತಿಗಳು ಅಂತ, ಸಮಗ್ರವಾಗಿ ಎಲ್ಲವನ್ನೂ ನೋಡಬಲ್ಲಂಥವರು ಅಂತ. ಆ ಇಡಿಯಾಗಿ ಗ್ರಹಿಸುವುದು ಬಹಳ ಕಷ್ಟ. ಈ ಸಮಷ್ಟಿ ದೃಷ್ಟಿ ಅದು ಹೇಗೆ ಮುಪ್ಪುರಿಗೊಂಡಿತ್ತು ಅವರಲ್ಲಿ ಅಂತ. ಆಮೇಲೆ ವ್ಯಕ್ತಿತ್ವವನ್ನು ಕುರಿತಂತೆ ಮತ್ತೆ ಹಲವು ಲೇಖನಗಳಿವೆ. ಈ 6 ಲೇಖನಗಳು ವ್ಯಕ್ತಿತ್ವವನ್ನು ಕುರಿತಾಗಿವೆ. ಅದರೊಳಗೆ ಇಲ್ಲಿಯೇ ನಮ್ಮ ನಡುವೆ ಇದ್ದಾರೆ, ಅವರನ್ನು ತುಂಬ ಕಾಲದಿಂದ ಬಲ್ಲವರು, ಬಹಳ ಪ್ರೀತಿ ಗೌರವರಿಂದ ಅವರನ್ನು ಕಾಣತಕ್ಕಂಥವರಾದ ಎಂ ವಿ ವೆಂಕಟೇಶ್ ಮೂರ್ತಿಯವರು, ಸುಮನ ಅಂತ. ಅವರು ಒಂದು ವ್ಯಕ್ತಿ ಚಿತ್ರದ ಲೇಖನ ತುಂಬ ಹೃದಯಸ್ಪರ್ಶಿಯಾಗಿ ಬರೆದಿದ್ದಾರೆ. ಕೆಲವು ಘಟನೆಗಳನ್ನು ಇಟ್ಟುಕೊಂಡು ಅವ್ರ ವ್ಯಕ್ತಿತ್ವ ಎಷ್ಟು ಉನ್ನತವಾದದ್ದು ಅಂತನ್ನುವುದನ್ನು. ಮತ್ತು ಮಲ್ಲೇಪುರಂ ಅವರು ವಿದ್ವತ್ತೆಯ ಮೇರು ಶಿಖರ ರಾಮಚಂದ್ರಾಯರು ಅಂತನ್ನುವ ತಮ್ಮ ವ್ಯಕ್ತಿ ಜೀವನದಲ್ಲಿ ಬಂದಂಥ ಮಾರ್ಗದರ್ಶಕ ಮಹನೀಯರಲ್ಲಿ ಒಬ್ಬರು ಅವರು ಹೇಗೆ ಅಂತ ತೋರ್ಪಡಿಸಿಕೊಡ್ತಾರೆ. ಮತ್ತು ಇನ್ನೊಬ್ಬರು ವಿದ್ವಾಂಸರು ಡಾಕ್ಟರ್ ಜೆ ಶ್ರೀನಿವಾಸಮೂರ್ತಿಯವರು ಶ್ರೀ ಗುರು ರಾಮಚಂದ್ರರಾಯರು ಅಂತ. ಮತ್ತು ಅವರ ಸಹಾಧ್ಯಾಯಿ ಸೈಕಾಲಜಿ ಶಾಸ್ತ್ರವನ್ನೇ ಓದಿದಂಥವರು ಪ್ರೊಫೆಸರ್ ಎಂ ಶ್ರೀಧರ ಮೂರ್ತಿಯವರು, ಅವರು ನನ್ನ ಗುರುಗಳು ಅಂತ. ಇವರಿಬ್ಬರು ಒಂದು ಆಯಾಮವನ್ನು ಚಿತ್ರಣ ಮಾಡ್ತಾರೆ. ಅಂದರೆ
ಇವರಿಬ್ಬರು ರಾಮಚಂದ್ರಾಯರ ಅಧ್ಯಯನದ ತರಗತಿಗಳಿಗೆ ಹೋಗ್ತಾಯಿದ್ರು, ಅಧ್ಯಾಪನ ಮಾಡ್ತಾಯಿದ್ರು ಮನೆಯಲ್ಲಿಯೇ. ಬಹಳ ದೀರ್ಘಕಾಲದಿಂದ ಅವರು ಆ ಅಧ್ಯಯನ ಗೋಷ್ಠಿಗಳನ್ನು ನಡೆಸ್ತಾಯಿದ್ರು. ಅನೇಕ ಶಾಸ್ತ್ರಗಳನ್ನು, ಅನೇಕ ಗ್ರಂಥಗಳನ್ನು ಪಾಠ ಹೇಳಿದರು. ಆ ಒಂದು ವ್ಯಕ್ತಿತ್ವ ಎಂಥದ್ದು ಮತ್ತು ಬೇರೆ ಬೇರೆ ಸನ್ನಿವೇಶಗಳು ಹೇಗೆ ಮೂಡಿ ಬರ್ತಾಯಿತ್ತು ಅಂತ ಜೆ ಶ್ರೀನಿವಾಸ ಮೂರ್ತಿಯವರು ಅದನ್ನು ತುಂಬ ಹೃದಯಂಗಮವಾಗಿ ಚಿತ್ರಿಸ್ತಾರೆ. ಅದೇ ರೀತಿಯಲ್ಲಿ ಶ್ರೀಧರ ಮೂರ್ತಿಯವರು ಕೂಡ ಅಷ್ಟೇ ಮಾರ್ಮಿಕವಾಗಿ ತೋರ್ಪಡಿಸ್ತಾರೆ. ಅವರು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿದ್ದಾಗ ಅಪ್ಪಟ ಕಚ್ಚೆ ಪಂಚೆ, ಕುರ್ತಾ, ಒಂದು ಬಿಳಿಯ ಉತ್ತರೀಯ, ಹಣೆ ಮೇಲೆ ಗೋಪಿಚಂದ್ರನದ ತಿಲಕ, ಚಂದನದ ತಿಲಕ ಇದನ್ನು ಧರಿಸಿ ಅವರು ಪೂರ್ಣ ಪಾದರಕ್ಷೆಗಳನ್ನು ತೊಟ್ಟು ರಾಮಚಂದ್ರಾಯರ ವ್ಯಕ್ತಿತ್ವ ನೋಡಿದರೆ ಗೊತ್ತಾಗುತ್ತದೆ. ತುಂಬ ಸ್ನಿಗ್ಧ ಮನೋಹರವಾದದ್ದು. ಅದನ್ನು ನಮ್ಮ ವಿನಯ್ ಹೆಗಡೆ ತುಂಬ ಚೆನ್ನಾಗಿ ಶಿಲ್ಪಿಸಿದ್ದೂ ಉಂಟು, ಚಿತ್ರಿಸಿದ್ದೂ ಉಂಟು. ಮತ್ತು ಈ ಪುಸ್ತಕದ ಮುಖಪುಟದಲ್ಲಿರುವಂಥ ಈ ದಿವ್ಯವಾದ ಚಿತ್ರ ಅವರು ಎಂ ಶ್ರೀಧರ ಮೂರ್ತಿಯವರು ಫೋಟೋ ತೆಗೆದದ್ದೇ. ಪರ್ಹ್ಯಾಪ್ಸ್ ದಿ ಬೆಸ್ಟ್ ಫೋಟೋಗ್ರಾಫ್ ಆಫ್ ರಾಮಚಂದ್ರ ರಾವ್ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿರುವಂಥದ್ದು. ಅವರು ತರಗತಿಗೆ ಬಂದಾಗ ಸೈಕಾಲಜಿಯಂಥ ಆಧುನಿಕವಾದ ವಿದ್ಯೆಯನ್ನು ಈ ಕರ್ಮಠ ಶ್ರೋತ್ರಿ ವೇಷದವರು ಏನು ಮಾಡ್ತಾರೆ ಅಂತ. ಆದರೆ ಬಾಯಿ ಬಿಟ್ಟ ಮೇಲೆ ಗೊತ್ತಾಯಿತು ಆ ವಾಗ್ಧಾರೆ, ಅಂತರ್ದೃಷ್ಟಿ ಮತ್ತು ನಿರೂಪಣೆ ಮಾಡುವ ಸಾಕಲ್ಯ ಇದೆಲ್ಲ ನೋಡಿ ವಿಸ್ಮಿತರಾದರಂತೆ. ಆಮೇಲೆ ಅವರ ತರಗತಿಗೆ ಯಾರೂ ತಪ್ಪಿಸ್ತಾ ಇರಲಿಲ್ಲ. ಆಗ ಕೇಂದ್ರ ಸರ್ಕಾರದಲ್ಲಿ ರೇಣುಕಾ ಚೌಧರಿ ಅಂತ ಮಿನಿಸ್ಟರ್ ಆದರು. ಆಮೇಲೆ ತೆಲುಗು ದೇಶಂ ಪಕ್ಷದಿಂದ ಬಂದು ಅವರು ಅವರ ಕಾಲು ಮುಟ್ಟು ನಮಸ್ಕಾರ ಮಾಡಿ, ಇನ್ ದಿಸ್ ಹೋಲ್ ಕ್ಯಾಂಪಸ್ ಯು ಆರ್ ದಿ ಓನ್ಲಿ ಸೆನ್ಸಿಬಲ್ ಪರ್ಸನ್ ಅಂತ ಹೇಳಿದ್ರಂತೆ. ಇದು ರಾಮಚಂದ್ರಾಯರು ವ್ಯಕ್ತಿ ಮಹಾತ್ಮ್ಯದಿಂದ, ತಮ್ಮ ವಿದ್ವತ್ತೆಯಿಂದ ಗೌರವವನ್ನು ತಾವಾಗಿ ಪಡಿತಾ ಇದ್ದದ್ದು. ರೇಣುಕಾ ಚೌಧರಿ ಒಂದು ರೀತಿ ಫೈರ್ ಬ್ರ್ಯಾಂಡ್ ಅಂತ ಹೆಸರಾದ ವ್ಯಕ್ತಿ. ಅದು ತಾರುಣ್ಯದಲ್ಲಿದ್ದಾಗ ಕೇಳಬೇಕೆ. ಅಂದರೆ ವ್ಯಕ್ತಿತ್ವ ಎಂಥದ್ದು, ಈ ಬಗ್ಗೆ ಅನೇಕ ಸನ್ನಿವೇಶಗಳನ್ನು ಇಲ್ಲಿ ನಾವು ನೋಡ್ತೀವಿ. ಮತ್ತು ಸೂರ್ಯಪ್ರಕಾಶ್ ಬರೆದಿರ್ತಕ್ಕಂಥ ಬಹಳ ಸ್ನಿಗ್ಧ ಮನೋಹರವಾದಂಥ ಬರವಣಿಗೆ, ಬದುಕಿಗೆ ಬೆಳಕಾಗಿ ಒದಗಿದ ಗುರು ಅಂತ. ಅಂದರೆ ಒಬ್ಬ ಗುರುವಾಗಿ ಅವರು ನಡೆ ನುಡಿಗಳಿಂದ ಹೇಗೆ ಬೆರುಕಿಲ್ಲದೆ ನಡ್ಕೊಂಡ್ರು, ಹಲವು ಸಂದರ್ಭಗಳಲ್ಲಿ ಹೇಗೆ ಅವರು ದೊಡ್ಡವರಾದರು ನಮಗೆ ಅಂತ ಅನ್ನುವುದು. ಆದರ್ಶಗಳನ್ನು ಬರೆಯೋದು ಬಹಳ ಸುಲಭ, ಬಾಳುವುದು ಕಷ್ಟ. ಬಾಳ್ದವರು ನಮ್ಮ ಎದುರಿಲ್ಲದೆ ಇದ್ದರೆ ಅದು ಪರೋಕ್ಷವೇ. ಹೀಗಾಗಿ ನಮ್ಮ ಎದುರಿದ್ದರೆ ಅದು ನಮ್ಮ ಪುಣ್ಯ. ಇದು ಎಷ್ಟು ಸಾಧ್ಯವೋ ಅಷ್ಟು ಮೈಗೂಡಿಸಿಕೊಳ್ಳಬಹುದು. ಮತ್ತು ಈ ಸರಣಿಯ ಕೊನೆಯ ಲೇಖನ ಅಂದರೆ ವ್ಯಕ್ತಿತ್ವದಲ್ಲಿ ನನ್ನ ಬದುಕಿನ ಬೆಳಕು ಅಂತ ಇಲ್ಲಿಯೇ ಇರ್ತಕ್ಕಂಥ ಗೆಳೆಯ ವಿನಯ್ ಹೆಗಡೆ ಬರೆದಿರೋದು. ಇದು ಬಹಳ ವಿಶಿಷ್ಟವಾದ ಲೇಖನ. ಪ್ರತಿಯೊಂದು ಲೇಖನದಲ್ಲಿಯೂ ಅದರದಾದ ವಿಶಿಷ್ಟತೆ ಇದೆ. ಇದಕ್ಕೆ ನಾನು ಯಾಕೆ ಅವಧಾರಣೆ ಹಾಕ್ತಾ ಇದ್ದೀನಿ ಅಂದರೆ, ಹೆಚ್ಚಿನ ಜನಕ್ಕೆ ರಾಮಚಂದ್ರಾಯರ ವಿದ್ವತ್ತೆ ಗೊತ್ತು, ವಾಗ್ಮಿತೆ ಗೊತ್ತು, ಮತ್ತು ಲೇಖಕರಾಗಿ ಎಷ್ಟು ದೊಡ್ಡವರು, ಎಷ್ಟೆಲ್ಲ ಬರೆದಿದ್ದಾರೆ ಅಂತ ಗೊತ್ತು. ಆದರೆ ಅವರು ಕಲಾವಿದರಾಗಿ ಹೇಗೆ, ಕಲಾ ಶಿಕ್ಷಕರಾಗಿ ಹೇಗೆ ಅಂತನ್ನುವುದು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಹೀಗಾಗಿ ಆ ಆಯಾಮವನ್ನು ತೋರ್ಪಡಿಸುವುದು, ಅವರು ಒಳ್ಳೆಯ ವ್ಯಕ್ತಿಚಿತ್ರ, ಪೋರ್ಟ್ರೇಟ್, ಪರ್ಸನಾಲಿಟಿ ಎರಡನ್ನೂ, ಭಾವಚಿತ್ರ ರೂಪಚಿತ್ರ ಎರಡನ್ನೂ ನಿರ್ಮಾಣ ಮಾಡಬಲ್ಲವರಾಗಿದ್ದು ಅವ್ರದ್ದು ಅದೊಂದು ಪ್ರಕಾರವೇ ಆಯಿತು. ಅವರ ಚಿತ್ರಾಭಿವ್ಯಕ್ತಿಯೇ ಆ ರೀತಿಯಾದದ್ದಾಯಿತು. ಹಾಗಾಗಿ ಅವರು ಅನೇಕ ಜೀವನ ಚಿತ್ರಗಳನ್ನು, ವ್ಯಕ್ತಿ ಚಿತ್ರಗಳನ್ನು ಮತ್ತು ಜೀವನ ಚರಿತ್ರೆಗಳನ್ನು ಬರೆದದ್ದು ಆಕಸ್ಮಿಕ ಅಲ್ಲ ಅಂತ ಅನಿಸುತ್ತದೆ. ಏಕೆಂದರೆ ಒಂದು ಕಡೆ ಇವರು ದೃಶ್ಯ ಮಾಧ್ಯಮದಲ್ಲಿ ಅಂದರೆ ವರ್ಣ ರೇಖೆಗಳ ರೂಪದಿಂದ ವ್ಯಕ್ತಿಗಳನ್ನು, ತಮ್ಮ ಮೇಲೆ ಪ್ರಭಾವ ಬೀರಿದ, ತಮಗೆ ಸಂತೋಷ ಕೊಟ್ಟ, ತಮಗೆ ಆದರಣೀಯರಾದಂಥ ವ್ಯಕ್ತಿಗಳ ಮತ್ತು ದೇವತಾ ಮೂರ್ತಿಗಳ, ದೊಡ್ಡ ದೊಡ್ಡ ಜ್ಞಾನಿಗಳ, ಅದು ಬುದ್ಧ ಇರಬಹುದು, ಮಹಾವೀರ ಇರಬಹುದು, ಹೀಗೆ ಅನೇಕ ವ್ಯಕ್ತಿತ್ವಗಳ ಚಿತ್ರಣವನ್ನು ಮಾಡಿದ್ದಾರೆ. ಮೂರ್ತಿ ಶಿಲ್ಪವಾಗಿ ಮತ್ತು ಚಿತ್ರವಾಗಿ ಮಾಡಿದ್ದಾರೆ. ಆ ರೀತಿಯಾದದ್ದು 106 ಉಂಟು. ಜೊತೆಗೆ 30ಕ್ಕೂ ಹೆಚ್ಚು ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾರೆ. ಆ ಲೇಖನವನ್ನು ಶಶಿಕಿರಣ್ ಬರೆದದ್ದುಂಟು, ಮುಂದೆ ಬರ್ತೀನಿ. ಇದು ಎರಡೂ ಅವರ ವ್ಯಕ್ತಿತ್ವದ ಮತ್ತೊಂದು ಆಯಾಮ, ಅವರ ಸಾಹಿತ್ಯ ಜೀವನದ ಒಂದು ಆಯಾಮ ಅಂತ ಅನ್ನಬೇಕು. ಅಂದರೆ ಅವರು ನಿಸರ್ಗದ ಬಗ್ಗೆ ಹೆಚ್ಚು ಚಿತ್ರಗಳನ್ನು ಬರೆಯಲಿಲ್ಲ, ವ್ಯಕ್ತಿ ಸ್ವಭಾವದ ಬಗ್ಗೆ ಬರೆದರು. ಅಂದರೆ ಅವರಿಗೆ ಮಾನವ ಜೀವನದಲ್ಲಿ, ಮಾನವತೆಯಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇತ್ತು ಅಂತ ಗೊತ್ತಾಗುತ್ತದೆ. ಇದನ್ನು ನೋಡಿದಾಗ ಅವರ ಅಂತರಂಗ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೂ ಪ್ರಯೋಜನವಾಗುತ್ತೆ. ಹಾಗಾಗಿ ಆ ಲೇಖನ ಕೂಡ ತುಂಬ ಮುಖ್ಯವಾದದ್ದು. ಜೊತೆಗೆ ಇಲ್ಲಿ ನಾವು ನೋಡಬಹುದು ಅವರ ಒಂದು ಸಾಮಾನ್ಯದ ವ್ಯಕ್ತಿ ಜೀವನದ ಮಜಲುಗಳನ್ನು ಚಿತ್ರಿಸುವಂಥದ್ದಾಗಿದೆ. ಅವರ ಜೀವನದ ಕಡೆಯ ವರ್ಷಗಳನ್ನು ವಿನಯವರ ಲೇಖನದಲ್ಲಿ ನಾವು ನೋಡ್ತೀವಿ. ಹಾಗೆಯೇ ಮಧ್ಯ ಜೀವನದ ಕಥೆಗಳನ್ನು, ಮಧ್ಯ ಜೀವನದ ಘಟನೆಗಳನ್ನು ನಾವು ಶ್ರೀನಿವಾಸ ಮೂರ್ತಿ ಮತ್ತು ಎಂ ಶ್ರೀಧರ ಮೂರ್ತಿಯವರ ಬರವಣಿಗೆಯಲ್ಲಿ ನಾವು ನೋಡ್ತೀವಿ. ಆಮೇಲೆ ಸುದೈವದಿಂದ ನಮಗೆ ಈ ಲೇಖನದಲ್ಲಿ ಸಿಕ್ಕದು 2 ಸಂದರ್ಶನಗಳು. ಅದು ಒಂಥರ ಬಯಸದೇ ಬಂದ ಭಾಗ್ಯವಾಯಿತು. ಒಂದು ನಮ್ಮ ಮನಸ್ಸಿನಲ್ಲಿತ್ತು, ಮತ್ತೊಂದು ಅನಿರೀಕ್ಷಿತವಾಗಿ ಸಿಕ್ತು. ಇನ್ನೊಂದು ನಾವು ಪಡ್ಕೊಂಡ ಭಾಗ್ಯ ಅಂತಂದರೆ ಅಮ್ಮ ರಮಾ ಅವರು ಮಾಡಿಕೊಟ್ಟ ಒಂದು ಸಂದರ್ಶನ. ಅದರ ಮೂಲಕವಾಗಿ ನಮಗೆ ರಾಯರ ಯೌವನದ ಕಾಲದ ಚಿತ್ರಣ ಏನು, ಆಮೇಲಿನ ಚಿತ್ರಣ ಏನು, ಇದೆಲ್ಲ ಸಿಗುವಂತೆ ಆಯಿತು. ಮತ್ತು ಅವರ ಬಾಲ್ಯದ
ಒಂದು ಜೀವನ ಎಂಥದ್ದು, ಅವರ ದೃಕ್ಕೋಣ ಎಂಥದ್ದು ಅನ್ನೋದನ್ನು ಅವರದೇ ಸಂದರ್ಶನದ ಮೂಲಕ ಪಡ್ಕೊಳ್ಳೋಕ್ಕಾಯಿತು. ಅದಕ್ಕೆ ನಾನು ಮುಂದೆ ಬರ್ತೀನಿ. ಹೀಗಾಗಿ ಇಲ್ಲಿ ಈ 6 ಲೇಖನಗಳು ಮತ್ತು ಆ 2 ಸಂದರ್ಶನಗಳ ಮೂಲಕವಾಗಿ ಸಾಮಾನ್ಯ ರಾಮಚಂದ್ರ ರಾಯರ ವ್ಯಕ್ತಿ ಜೀವನದ ಮಜಲುಗಳನ್ನು, ಅವರ ವ್ಯಕ್ತಿತ್ವದ ಮಹತ್ವವನ್ನು ಕಾಣಬಹುದಾಗಿದೆ. ಅದಾದ ಮೇಲೆ ಕೃತಿತ್ವ ಅನ್ನುವ 3ನೆಯ ಭಾಗದಲ್ಲಿ ಅನೇಕ ಲೇಖನಗಳಿವೆ. ಅಲ್ಲಿ ಮೊದಲಿಗೆ ಅವರು ವೇದ ಸಂಬಂಧಿಯಾದ ಕಾರ್ಯಗಳನ್ನು ಏನು ಮಾಡಿದ್ರು, ಮುಖ್ಯವಾಗಿ ಅವರ ಜೀವನದ ಕಡೆಯ ಹಂತದಲ್ಲಿ ಅನೇಕ ಸಂಪುಟಗಳಲ್ಲಿ ಋಗ್ವೇದದ ಮಹತ್ವವನ್ನು ವಿಶದೀಕರಿಸುವಂಥ ಇಂಗ್ಲೀಷ್ ಭಾಷೆಯ ಗ್ರಂಥಗಳನ್ನು ನಿರ್ಮಾಣ ಮಾಡೋಕ್ಕೆ ತೊಡಗಿದ್ರು. ಅದನ್ನು ಕುರಿತು ಋಗ್ವೇದ ದರ್ಶನ ವೈದಿಕ ಸಾಹಿತ್ಯಕ್ಕೆ ರಾಯರ ಕೊಡುಗೆ ಎನ್ನುವ ಲೇಖನವನ್ನು ಆದರಣೀಯರಾದಂಥ ಆಚಾರ್ಯ ವೀರನಾರಾಯಣ NK ಪಾಂಡುರಂಗಿಯವರು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಲೇಖನ. ಅವರು ವೀರನಾರಾಯಣ ಪಾಂಡುರಂಗಿಯವರು ಸ್ವಯಂ ವೇದ ವಿದ್ವಾಂಸರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೀಮಾಂಸಾ, ನ್ಯಾಯ, ವೇದಾಂತ ಇತ್ಯಾದಿ ಶಾಸ್ತ್ರಗಳಲ್ಲಿ ಕೂಡ ನುರಿತವರು ಮತ್ತು ವೇದಕ್ಕೆ ಅವರು ವ್ಯಾಖ್ಯಾನವನ್ನು ಬರೀತಾ ಇದ್ದಾರೆ. ಋಗ್ವೇದಕ್ಕೆ ವ್ಯಾಖ್ಯಾನ ಬರೀತಾ ಇದ್ದಾರೆ, ವಿಷ್ಮರ್ಚನ ಅನ್ನುವಂಥ ಸಂಸ್ಕೃತ ಗ್ರಂಥವನ್ನು. ಹೀಗಾಗಿ ಅವರಲ್ಲದೆ ಈ ಬಗ್ಗೆ ಕೆಲಸ ಮಾಡಿಕೊಡೋದಕ್ಕೆ ನಮಗಿನ್ಯಾರು ಹೆಚ್ಚು ಒದಗಿ ಬರಬಲ್ಲವರು. ಜೊತೆಗೆ ಅವರ ಒಂದು ಅರ್ಥಕ್ರಮ, ರಾಯರ ಅರ್ಥಕ್ರಮ ಎರಡೂ ಕೂಡ ಒಂದು ಮಟ್ಟಿಗೆ ಸೇರಿಕೊಂಡು ಹೋಗುವಂಥದ್ದಾಗಿದೆ. ಅಂದರೆ ಯಾಸ್ಕರ ದಾರಿಯಲ್ಲಿ ನಡೆಯತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಯಾಸ್ಕರ ಮತ್ತು ರಾಘವೇಂದ್ರ ತೀರ್ಥರ ಈ ಬಗೆಯಾದಂಥ ಒಂದು ಅರ್ಥಕ್ರಮವಾಗಿದ್ದರಿಂದ ಮತ್ತು ಅಧ್ಯಾತ್ಮ ಪರವಾದ ಅರ್ಥ ಅಂತ ಹೇಳಿ ಮಾಡುವುದಾಗಿದೆಯಲ್ಲ, ಅದಕ್ಕೆ ಈ ಲೇಖನ ಪೂರಕವಾಗಿ ಬಂದಿದೆ. ಆಮೇಲೆ ಮೈಸೂರಿನ ಡಾಕ್ಟರ್ TV ಸತ್ಯನಾರಾಯಣ ಅವರು ರಾಮಚಂದ್ರಾಯರ ವೇದಾಂತ ಶಾಸ್ತ್ರಾಧ್ಯಯನ ಪ್ರಸಾರ ಅಂತ ವೇದಾಂತ ಸಂಬಂಧಿಯಾದ ಗ್ರಂಥಗಳ ಪರಿಚಯ ಏನು ಅಂತ ಮಾಡಿಕೊಟ್ಟಿದ್ದಾರೆ. ರಾಯರು ಎಲ್ಲ ದರ್ಶನ ಪ್ರಕಾರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು, ಅದನ್ನು ನಾವು ಬಲ್ಲೆವು. ಇಲ್ಲಿ ಆ ವಿಸ್ತಾರವನ್ನು ನಾವು ಕಾಣ್ತೀವಿ. ಆಮೇಲೆ ನನ್ನದೇ ಒಂದು ಲೇಖನ ರಾಯರ ಬೌದ್ಧ ವಾಂಗ್ಮಯವನ್ನು ಕುರಿತಾದ ಕೊಡುಗೆ ಎಂಥದ್ದು ಅಂತ ಸಾಮಾನ್ಯ ಪರಿಚಯ ಮಾಡಿಕೊಡುವಂಥದ್ದು. ಆಮೇಲೆ ಡಾಕ್ಟರ್ SP ಪದ್ಮಪ್ರಸಾದ್ ಅವರು ರಾಯರ ಜೈನ ಧರ್ಮ ಸಂಬಂಧಿಯಾದ ಕೃತಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಚಿಕ್ಕದಾದರೂ ಬಹಳ ಬೆಲೆಯುಳ್ಳಂಥ ಲೇಖನ. ಆಮೇಲೆ ಇನ್ನೊಂದು ಗಮನಿಸಬೇಕು, ಇಲ್ಲಿಯ ಲೇಖನಗಳು ಯಾವುವು ವ್ಯಕ್ತಿ ಪೂಜೆ ಆಗಿಲ್ಲ. ಅಂಧವಾಗಿ ನಮ್ಮ ಗುರುಗಳು ದೊಡ್ಡವರು, ನಾವು ಬರೀಕ್ಕೆ ಹೊರಟಿರ್ತಕ್ಕಂಥ ಲೇಖಕರು ಶ್ರೇಷ್ಠ ಅನ್ನುವ ಆಗ್ರಹವನ್ನು ಆ ಗೃಹೀತದಿಂದ ಬರೆದವರು ಅಲ್ಲ. ಅಲ್ಲಿ ಇರುವಂತಹ ತಮಗೆ ಏನು ಕಾಣಿಸ್ತಾ ಇದೆ ಅದನ್ನು ಬರೆದಂಥವರಾಗಿದ್ದಾರೆ. ಹಾಗಾಗಿ ಅಲ್ಲಿ ಇಲ್ಲಿ ಅಭಿಪ್ರಾಯಗಳು ಭಿನ್ನಯಿಸಿದರೆ ಗೌರವಪೂರ್ವಕವಾದ ಒಂದು ಭಿನ್ನಯಿಸುವಿಕೆಯಲ್ಲಿ ಒಂದು ಘನತೆಯನ್ನು, ಒಂದು ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ. ಆ ರೀತಿಯಾದಂಥ ಅಂಶಗಳನ್ನು ಕೂಡ ನಾವು ಪದ್ಮಪ್ರಸಾದರಲ್ಲಿ ಕಾಣ್ತೀವಿ. ಅದನ್ನು ನಾವು ವೀರನಾರಾಯಣ ಪಾಂಡುರಂಗಿಯವರಲ್ಲಿ ಕೂಡ ಅಲ್ಲಿ ಇಲ್ಲಿ ಕಾಣ್ತೀವಿ. ಅಂದರೆ ಇದು ಒಂದೇ ಕಾಲದಲ್ಲಿ ರಾಯರ ಕೊಡುಗೆಯ ಒಂದು ಪರಾಮರ್ಶೆಯ ಜೊತೆಗೆ ನಿಷ್ಪಾಕ್ಷಿಕವಾಗಿ ಒಂದು ಮೌಲ್ಯಮಾಪನ ಅನ್ನುವ ದೊಡ್ಡ ಶಬ್ದ ಬಳಸೋದಿಲ್ಲ. ನಾವು ಅರ್ಥ ಮಾಡಿಕೊಳ್ಳಬಹುದಾದ ಕ್ರಮ ಏನು, ಅಲ್ಲಿ ಏನಾದರೂ ತೊಡಕಿಯುವುದರಾದರೆ ಎಂಥದ್ದು ಅಂತ ಆದರೆ ನೋಡಿದರೆ ಗೊತ್ತಾಗುತ್ತದೆ. ಗುಣಬಾಹುಳ್ಯ ಅತಿಶಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ಬಹಳ ದೊಡ್ಡದಾದದ್ದು. ಈ ಗುಣಬಾಹುಳ್ಯವನ್ನು ಇಲ್ಲಿ ಕಾಣಿಸುವುದಾಗಿದೆ. ಆಮೇಲೆ ಡಾಕ್ಟರ್ G ಮನೋಜ್ ಅವರು ಆಗಮಕೋಶ ಮತ್ತು ದೇವತಾಕೋಶಗಳ ಅವಲೋಕನ ಅಂತ, ರಾಯರ ಪ್ರತಿಮಾಕೋಶ, ಆಗಮಕೋಶ ಮತ್ತು ದೇವತಾಕೋಶಗಳ ಅವಲೋಕನ ಅಂತ ಅವರು ತಮ್ಮ ಅಪರ ವಯಸ್ಸಿನಲ್ಲಿ ಉತ್ತರಾರ್ಧದಲ್ಲಿ ವಿಸ್ತೃತವಾಗಿ ಬರೆದಂಥ ಅನೇಕ ಕೋಶಗಳಿವೆ. ಆ ಕೋಶಗಳಲ್ಲಿ 3 ಗುಚ್ಛಗಳು, ಪ್ರತಿಮಾಕೋಶ, ಆಗಮಕೋಶ ಮತ್ತು ದೇವತಾಕೋಶಗಳು, ಎಲ್ಲ ಬಹುಸಂಪುಟಗಳು, ಮಲ್ಟಿ ವಾಲ್ಯೂಮ್ಡ್ ವರ್ಕ್ಸ್. ಅದರ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮನೋಜ್ ಅವರಿಗೆ ಈ ವಿಷಯದಲ್ಲಿ ಚೆನ್ನಾದ ಅಧ್ಯಯನ ಅಧಿಕಾರ ಇದೆ. ಅವರು ವಾರಣಾಸಿಯಲ್ಲಿದ್ದಾರೆ, ಅದರಿಂದ ಇವತ್ತು ಬರೋಕ್ಕಾಗಿಲ್ಲ. ಬಹಳ ಒಳ್ಳೆಯ ಬೆಲೆಯುಳ್ಳಂಥ ಲೇಖನ. ಆಮೇಲೆ ಗೆಳೆಯ ಅರ್ಜುನ್ ಭರದ್ವಾಜ್ ಬರೆಕೊಟ್ಟ ಲೇಖನವು ಅಷ್ಟೇ ಚೆನ್ನಾಗಿದೆ. ದೇವಾಲಯ ಸಂಸ್ಕೃತಿ, ಮೂರ್ತಿಶಿಲ್ಪ, ವಾಸ್ತುಶಿಲ್ಪಗಳ ಅಧ್ಯಯನ, SK ರಾಮಚಂದ್ರಾಯರ ಹೊಳಹುಗಳು ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅರ್ಜುನ್ ಬರವಣಿಗೆಯಲ್ಲಿ ರಾಯರದಾದ ವೈಶಿಷ್ಟ್ಯ ಎಂಥದ್ದು ಅಂತ. ಯಾಕೆಂದರೆ ಎಷ್ಟೋ ಬಾರಿ ಈ ಬಗೆಯ ವಿಸ್ತೃತವಾದ ಆಕರ ಸಾಮಗ್ರಿ ಇರುವಾಗ ಒಂದು 20-10 ಪುಟಗಳಲ್ಲಿ ಅದನ್ನು ಸಂಗ್ರಹಗೊಳಿಸುವಲ್ಲಿ ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಆ ನಿಟ್ಟಿನಲ್ಲಿ ನೋಡುವಾಗ ಯಾವುದನ್ನು ಹಿಡಿಯಬೇಕು ಅಂತ ಶೃಂಗಗ್ರಾಹಿಕೆಯಾಗಿ ಏನು ನೋಡಬೇಕು ಅಂದರೆ, ತುಂಬ ಜನಕ್ಕೆ ಎಟಕಕ್ಕಾಗದೇ ಇರೋದೇನೆಂದರೆ ಅವರ ಬಹುಮುಖಿಯಾದ ಅಧ್ಯಯನದಿಂದ ಮತ್ತು ಅವರದಾದ ಪ್ರತಿಭೆಯಿಂದ ಬಂದ ಒಳನೋಟಗಳು ಏನಿವೆ, ವಿವಿಧ ಶಾಸ್ತ್ರಗಳನ್ನು, ವಿವಿಧ ಅಧ್ಯಯನದ ಶಿಸ್ತುಗಳನ್ನು, ಸಿಸ್ಟಮ್ಸ್ ಆಫ್ ನಾಲೆಡ್ಜ್ ಅಂತೀವಲ್ಲ, ಅವುಗಳನ್ನು ಸೇರಿಸಿ ಕೊಡ್ತಕ್ಕಂಥ ಒಂದು ಸಮಗ್ರ ದೃಷ್ಟಿ, ಪರಸ್ಪರ ಪೂರಕವಾಗಿ ಬೇರೆ ಬೇರೆ ಎಳೆಗಳನ್ನು ಬೆಸೆಯುವಂಥ ಕೌಶಲ, ಅದನ್ನು ಅರ್ಜುನ್ ಭರದ್ವಾಜ್ ತುಂಬ ಚೆನ್ನಾಗಿ ಲೇಖನದಲ್ಲಿ ತೋರ್ಪಡಿಸಿರೋದು ನೋಡ್ತೀವಿ. ಮತ್ತೊಬ್ಬ ತರುಣ ಮಿತ್ರ ಶ್ರೀಯುತ ಶ್ರೀನಿಧಿ ರಾಮಚಂದ್ರ ಮತ್ತು ಅರ್ಜುನ್ ಭಾರದ್ವಾಜ್ ಇಬ್ಬರೂ ಸೇರಿ ರಾಯರು ಚಿತ್ರಕಲೆಯ ಆಸಕ್ತಿಯ ಒಂದು ವಿಸ್ತರಣವಾಗಿ ಕೈಗೊಂಡಿದ್ದ ಶ್ರೀತತ್ವ ನಿಧಿಗೆ ಸಂಬಂಧಪಟ್ಟಂಥ
ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಇತರ ಬರವಣಿಗೆಗಳಿಗೆ ಸಂಬಂಧಪಟ್ಟಂಥ ಸಾಹಿತ್ಯ ಏನಿದೆ ಅದನ್ನು ಕುರಿತು ಮಾಡಿದ ಕೆಲಸ, ಅದನ್ನು ವರ್ಣಿಸುವುದಾಗಿದೆ. ಮತ್ತು ಶ್ರೀನಿಧಿ ರಾಮಚಂದ್ರ ಅವರು ಇನ್ನೊಂದು ಒಳ್ಳೆಯ ಲೇಖನವನ್ನು ಬರ್ಕೊಟ್ಟಿದ್ದಾರೆ. ಶ್ರೀವಿದ್ಯಾ ತಂತ್ರ ಗ್ರಂಥಗಳನ್ನು ನಮ್ಮ ಕಾಲಕ್ಕೆ ಬೆಸೆದು ಕೊಟ್ಟ ರಾಮಚಂದ್ರ ರಾಯರ ಬರಹಗಳ ಪರಿಚಯ ಅಂತ. ರಾಯರು ಲಲಿತಾ ಕೋಶ ಇರ್ಬೋದು, ತ್ರಿಪುರ ರಹಸ್ಯ ಇರ್ಬೋದು, ಮತ್ತು ಮೆಡಿಟೇಷನ್ಸ್ ಆನ್ ಶ್ರೀವಿದ್ಯಾ, ಈ ಬಗೆಯಾದ ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಅವು ಅವರ ಶ್ರೀವಿದ್ಯಾ ತತ್ವ ಉಪಾಸನೆಯ ತತ್ವಚಿಂತನೆಯ ಒಂದು ನಿಟ್ಟನ್ನು ತೋರ್ಪಡಿಸುತ್ತವೆ. ಅದನ್ನು ಬಹಳ ಸೊಗಸಾಗಿ ಬರೆದಿರೋದು ನೋಡ್ತೀವಿ. ಪ್ರಾಯಶಃ ಇಡೀ ಈ ಬರವಣಿಗೆಯ ಮಾಲಿಕೆಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಲೇಖಕ ಅಂತಂದರೆ ನಮ್ಮ ಶ್ರೀನಿಧಿ. ನನಗೆ ತುಂಬ ಸಂತೋಷ ಏನಂದರೆ ರಾಯರ ಪ್ರಭಾವ ಹೀಗೆ ಅವರನ್ನು ಎಂದೂ ಭೌತಿಕವಾಗಿ ಕಾಣದೇ ಇರುವವರು ಅವರಿಗಿಂತ ಹತ್ತತ್ರ 75 ವರ್ಷಕ್ಕೂ ಚಿಕ್ಕವರಾದಂಥ ತರುಣರಲ್ಲಿ ಕೂಡ ಹೇಗೆ ಪ್ರತಿಫಲಿಸಿದೆ ಅಂತ. ವಿದ್ವತ್ತೆಗೆ ಸಾವಿಲ್ಲ, ಸತ್ಯಕ್ಕೆ ಎಂದೂ ಸೊರಗಿಲ್ಲ ಅಂತ ಅನ್ನೋದು ಗೊತ್ತಾಗುತ್ತಲ್ಲ, ಅದನ್ನಿಂಥ ಕೆಲಸಗಳಲ್ಲಿ ನಾವು ಕಾಣ್ತೀವಿ. ಆಮೇಲೆ ನನ್ನ ಮತ್ತೊಬ್ಬ ಗೆಳೆಯರಾದಂಥ ಜಿ.ಬಿ. ಹರೀಶ್ ಅವರು ರಾಮಚಂದ್ರಾಯರು ತಂತ್ರ ಆಗಮಗಳು ಅಂತ ಮನೋಜ್ ಅವರ ಮತ್ತು ಈಗಷ್ಟೇ ಹೇಳಿದ ಶ್ರೀನಿಧಿಯವರ ಇವರ ಬರವಣಿಗೆಗಳಿಗೆ ಪೂರಕವಾಗಿ ಬರುವಂತೆ ಒಂದು ವಿಶದವಾದ ಪಟ್ಟಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಯಾವೆಲ್ಲ ಗ್ರಂಥಗಳು ಬರೆದಿದ್ದಾರೆ ಅಂತನ್ನುವಂಥದ್ದು. ಆಮೇಲೆ ಡಾಕ್ಟರ್ ಆರ್.ವಿ. ಜಾಗೀರ್ದಾರ್ ಅವರು ರಾಮಚಂದ್ರಾಯರು ಸಾಧಿಸಿದ ಮನಃಶಾಸ್ತ್ರ ಕ್ಷಿತಿಜ ವಿಸ್ತಾರ ಅಂತ, ರಾಯರು ವಿಶ್ವವಿದ್ಯಾಲಯದಲ್ಲಿ ಫಾರ್ಮಲ್ ಎಜುಕೇಷನ್ ಅಂತೀವಲ್ಲ, ಆ ಒಂದು ಪದ್ಧತಿಯಲ್ಲಿ ಓದಿದ ಶಾಸ್ತ್ರ, ಮತ್ತು ಅವರು ಒಂದು ಸ್ವಲ್ಪ ಕಾಲ ಅದರೊಳಗೆ ಉದ್ಯೋಗವನ್ನು ಮಾಡ್ತಾಯಿದ್ರು, ಹಲವು ಕಾಲ ಅದನ್ನು ಅಧ್ಯಾಪನವನ್ನು ಮಾಡ್ತಾಯಿದ್ರಲ್ಲ, ಆ ಕ್ಷೇತ್ರಕ್ಕೆ ಸಂಬಂಧಿಸಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಎನ್ನುವ ಒಳ್ಳೆಯ ಪರಿಚಯವನ್ನು ಮಾಡಿಕೊಟ್ಟಿರೋದನ್ನು ನಾವು ನೋಡ್ತೀವಿ. ಆಮೇಲೆ ಪ್ರೊಫೆಸರ್ ಕೆ.ಎಸ್. ಕಣ್ಣನ್ನವರು ರಾಮಚಂದ್ರಾಯರ ಆಯುರ್ವೇದ ಅನುಸಂಧಾನ ಅನ್ನುವ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಇದೆಲ್ಲ ನೋಡಿದಾಗ ಆಯುರ್ವೇದ ಎಲ್ಲಿ, ಶ್ರೀವಿದ್ಯೆ ಎಲ್ಲಿ, ತಂತ್ರಾಗಮಗಳು ಎಲ್ಲಿ, ಮತ್ತು ಶಿಲ್ಪಶಾಸ್ತ್ರ ಎಲ್ಲಿ, ಆಗಮಶಾಸ್ತ್ರ ಎಲ್ಲಿ, ಬೌದ್ಧ ಎಲ್ಲಿ, ಜೈನ ಎಲ್ಲಿ, ಎಲ್ಲಿಂದ ಎಲ್ಲಿಗೆ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ. ಸುಮ್ಮನೆ ಆ ಗ್ರಂಥಗಳ ಪರಿವಿಡಿಯನ್ನು ಓದಿಕೊಳ್ಳೋದಕ್ಕೂ ಎಷ್ಟೋ ಜನಕ್ಕೆ ಕಷ್ಟ. ಓದಿಕೊಂಡ್ರೂ ಅರ್ಥ ಅಂತೂ ಆಗೋದಿಲ್ಲ ನಿಶ್ಚಯ. ಅದರ ಮೇಲೆ ಗ್ರಂಥ ಬರೆಯುವ ಮಟ್ಟದ ವ್ಯುತ್ಪತ್ತಿ ಸಂಪಾದಿಸಬೇಕು ಅಂದರೆ ಅದು ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಚಾಟ್ GPT ಇಂಥವೆಲ್ಲ ಬಂದುಬಿಟ್ಟು ಯಾವುದನ್ನು ಒತ್ತಿದ್ರೂ ಏನೆಲ್ಲ ಸಿಕ್ಬಿಡುತ್ತೆ. ಪುಲ್ಲೆಲ್ಲ ಶ್ರೀರಾಮಚಂದ್ರುಡು ಅಂತ ವಿದ್ವಾಂಸರು ಹೇಳದಂತೆ ಕೆಟ್ಲಾಗ ಪಂಡಿತ ಕೇಚಿದ್ ಇಂಡೆಕ್ಸ ಪಂಡಿತಾಹ ಅಂತ ಹೇಳ್ಬಿಟ್ಟಂತಾರೆ. ಹೀಗೆ ಎಲ್ಲರೂ ಪಂಡಿತರೆ ಅಂತ. ಇದರೊಳಗೆ ಸೈನ್ಸಲ್ಲಿ ಟೆಕ್ನಾಲಜಿಯಲ್ಲಿ ಕೆಲವರು ಡಾಕ್ಟರೇಟ್ಗಳು ಹಿಂದ್ಯಾಮ್ ಆಂಧ್ರ್ಯಾಮ್ ಗ್ರಹೇ ಅಂತಲೂ ಹೇಳ್ತಾರೆ. ಹಿಂದಿಯಲ್ಲಿ ತೆಲುಗು ಭಾಷೆಯಲ್ಲಿ ಮನೆಯಲ್ಲಿ PhDಗಳಿದ್ದಾರೆ ಅಂತ. ಈ ಥರ ಸ್ಥಿತಿ ಈಗ ಬಂದಿದೆ. ಆದರೆ ರಾಯರ ಕಾಲದಲ್ಲಿ ಒಂದು ಪುಸ್ತಕ ಉಪಲಬ್ಧಿಯೇ ಬಹಳ ಕಷ್ಟ ಇತ್ತು, ಅನುವಾದಗಳು ಇಲ್ಲದ ಕಾಲ. ಹೋಗಿ ವಿದ್ವಾಂಸರನ್ನು ಆಶ್ರಯಿಸಿ ಅವರ ಮರ್ಜಿ ನೋಡಿಕೊಂಡು ಕಲಿಯಬೇಕಾಗಿತ್ತು. ಆಗಿದ್ದರೂ ಕೂಡ ಅವರು ವಿದ್ಯಾಶಾಠ್ಯ ಮಾಡದೆ, ವ್ಯಾಸಮುಷ್ಟಿ ಅಂತ ಕರೀತಾರೆ, ಬಿಗಿ ಮುಷ್ಟಿ ಮಾಡದೆ ಉದಾರವಾಗಿ ಎಲ್ಲರಿಗೂ ಕೇಳಿದ್ದನ್ನೆಲ್ಲ ಕೊಟ್ಟರಲ್ಲ, ಅದು ದೊಡ್ಡದು. ಹೀಗಾಗಿ ಆಯುರ್ವೇದದ ವಿಶ್ವಕೋಶವನ್ನು ಕೂಡ ಅವರು ಮಾಡಿದ್ದಾರೆ. ಆಯುರ್ವೇದ ಕೋಶವನ್ನು 3 ಸಂಪುಟಗಳನ್ನು ಅವರು ಮಾಡಿದರು, ಮತ್ತು 3 ಸಂಪುಟಗಳನ್ನು ಅವರು ಸುಪುತ್ರ ಸುದರ್ಶನ್ ಅವರು ಮಾಡಿದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಆ ಒಂದು ಲೇಖನ ಬರೆದಿದ್ದಾರೆ. ಜೊತೆಗೆ ಅವರು ನಾಡಿ ವೈದ್ಯ, ನಾಡಿ ಚಿಕಿತ್ಸೆಗೆ ಸಂಬಂಧಪಟ್ಟ ಗ್ರಂಥ ಸಂಪಾದನೆ ಅನುವಾದವನ್ನು ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಪರಿಚಯ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬಹಳ ಬೆಲೆಯುಳ್ಳ ಲೇಖನ ಇಲ್ಲಿ ನನಗೆ ಕಾಣತಕ್ಕಂಥದ್ದು ಮತ್ತೊಬ್ಬ ತರುಣ ಮಿತ್ರ ಶ್ರೀಯುತ ಸಾಯಿ ಗಣೇಶ್ NP ಅವರು ಬರೆದಂಥದ್ದು ವಿದ್ಯಾಲಂಕಾರ S.K. ರಾಮಚಂದ್ರಾಯರ ಸಂಗೀತ ಚಿಂತನ ಮಂಥನ. ಈಗಷ್ಟೇ ಅವರದ್ದು ನೊಟೇಟೆಡ್ ಸ್ಕ್ರಿಪ್ಟ್ನಲ್ಲಿ ಇರುವಂಥ ಒಂದು ಪುಸ್ತಕ ಲೋಕಾರ್ಪಿತವಾಗಿದೆ. ಅವರೇ ಸಾಹಿತ್ಯ ಸಂಗೀತ ನಿರ್ಮಾಣ ಮಾಡಿದಂಥ ಹಲವು ಕೃತಿಗಳು, ರಾಗಮಾಲಿಕೆಗಳು. ಅದು ನಮಗೆ ಸಿಗುವಂತೆ ಆದದ್ದು ಆದರಣೀಯರಾದ MV ವೆಂಕಟೇಶ್ ಮೂರ್ತಿಯವರ ಒಂದು ಪ್ರೀತಿಯಿಂದಾಗಿ. ಅವರಷ್ಟು ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದರು. ಪ್ರಾಯಶಃ ಅದನ್ನು ಆನಂದರಾಮ ಉಡುಪ ಅವರ ಹಸ್ತಲೇಖನದಲ್ಲಿತ್ತು ಅಂತ ಅನಿಸುತ್ತೆ. ಬಹಳ ಒಳ್ಳೆಯ ಕೈಬರಹ ಆನಂದರಾಮ ಉಡುಪ ಅವರದು. ಈ ಒಂದು ಲೇಖನ ಸಂಗೀತಕ್ಕೆ ಸಂಬಂಧಪಟ್ಟ ಅವರ ಕೊಡುಗೆಯನ್ನು ಒಳ್ಳೆಯ ಕ್ರಿಟಿಕಲ್ ಆದ ಅಬ್ಜೆಕ್ಟಿವ್ ಆದಂಥ ವಿಸ್ತೃತವಾದ ಸಾಧಾರವಾದ ಸಂಶೋಧನಾ ಲೇಖನವನ್ನು ಸಾಯಿ ಗಣೇಶ್ ಅವರು ಮಾಡಿದ್ದಾರೆ. ಇಲ್ಲೆಲ್ಲ ನಾನು ಅದೇ ಕಾಣ್ತಾ ಇದ್ದೀನಿ. ಸಾಯಿ ಗಣೇಶ ಆಗಲಿ, ಅರ್ಜುನ್ ಆಗಲಿ, ಮತ್ತು ಶಶಿಕಿರಣ್ ಆಗಲಿ, ಶ್ರೀನಿಧಿ, ಇವರೆಲ್ಲ ಚಿಕ್ಕ ಪೀಳಿಗೆಯ ವಿದ್ವಾಂಸರು ಎಷ್ಟು ಗಂಭೀರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಇದನ್ನು ಕಂಡಾಗ ಈ ಗ್ರಂಥದ ಮೂಲಕ ನಮಗೆ ಇನ್ನೂ ಒಂದು ಪ್ರಯೋಜನ, ಆನುಷಂಗಿಕ ಪ್ರಯೋಜನ ಅಂದರೆ ವಿದ್ಯಾಕ್ಷೇತ್ರ ತೀರಾ ಬರಡಾಗಿಲ್ಲ. ಕೆಲವರಾದರೂ ಆಸಕ್ತರಿದ್ದಾರೆ. ಮತ್ತು ಒಂದು ಮಾರ್ಮಿಕವಾದ ಸಂದೇಶ, ಎ ಸೀರಿಯಸ್ ಮೆಸೇಜ್ ಟು ದ ಸೋ ಕಾಲ್ಡ್ ಅಕಾಡೆಮಿಕ್ ವರ್ಲ್ಡ್ ಏನಂದರೆ, ಇವರು ಯಾರೂ ಯೂನಿವರ್ಸಿಟಿ ಚೌಕಟ್ಟಿನಲ್ಲಿ ದುಡಿತಾ ಇರೋರಲ್ಲ. ಹೊಟ್ಟೆಪಾಡಿಗೆ ಏನೋ ಮಾಡಿಕೊಂಡು ತಮ್ಮ ಆನಂದಕ್ಕಾಗಿ ಮಾಡ್ತಾ ಇದ್ದಾರೆ. ದಿಸ್ ಸೇಸ್ ಮಚ್ ಅಬೌಟ್ ವಾಟ್ ಯೂನಿವರ್ಸಿಟಿ ಹ್ಯಾಸ್ ಟು ಡೂ ಆ್ಯಂಡ್ ವಾಟ್ ಈಸ್ ನಾಟ್ ಡೂಯಿಂಗ್ ಅಂತ.
ಮುದುಕಿ ಕೋಳಿ ಕೂಗದೆ ಇದ್ದರೆ ಸೂರ್ಯೋದಯ ಆಗೋಲ್ವೇ? ಹೊರಗಡೆಯಿಂದ ಇದ್ದು ಮಾಡ್ತಾರೆ. ರಾಯರೇ ಹಾಗೆ ಮಾಡಿದರು. ಅವರೇ ಒಂದು ವಿಶ್ವವಿದ್ಯಾಲಯದಂತೆ ಆದವರು. ಈ ವೇದಿಕೆ ಯಾವ ಮಹನೀಯರ ಸಂಸ್ಥಾಪನೆಯ ಫಲವು ಡಿ ವಿ ಜಿಯವರು ಹಾಗಿದ್ದವರು. ವಿ ಸಿ ಅವರು ಬರೀತಾರಲ್ಲ, ಡಿ ವಿ ಜಿಯರು ಅಳ್ಳಪಲ್ಲಿ ಇವರಿಬ್ಬರ ಹತ್ರ ಜನ ಹೋಗಿ ಮಾತಾಡ್ಕೊಂಡು ಬಂದರೆ ಸಾಕು, ಒಂದು ವಿಶ್ವವಿದ್ಯಾಲಯದ ಕೆಲಸ ಆಗುತ್ತದೆ, ಆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಅಂಥ ಒಳ್ಳೆಯ ಲೇಖನ. ಆಮೇಲೆ ಡಾಕ್ಟರ್ ಎಚ್ ಎನ್ ಮುರಳೀಧರ ಅವರು ದಾಸ ಸಾಹಿತ್ಯದ ಅನುಸಂಧಾನಕ್ಕೆ ಎಸ್ ಕೆ ರಾಮಚಂದ್ರಾಯರು ಕೊಡುಗೆ ಅಂತ ಮತ್ತೊಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಮುರಳೀಧರ ಅವರು ದಾಸ ಸಾಹಿತ್ಯದ ಬಗೆಗೆ ಒಂದು ವಿಶಿಷ್ಟವಾದ ಒಳನೋಟದ ಅಧ್ಯಯನಗಳನ್ನು ಈಗಾಗಲೇ ಪ್ರಕಾಶನ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಬಹುದು ರಾಯರ ಸಮಗ್ರ ದಾಸ ಸಾಹಿತ್ಯದ ಸಂಪುಟ ಒಂದು ಕಡೆ ನಮಗೆ ದಕ್ಕುವಂತಾಗಿದ್ದು ಆದರಣೀಯರಾದಂಥ ಮಲ್ಲೇಪುರಂ ಅವರ ಒಂದು ಒತ್ತಾಸೆಯಿಂದ, ಅವರ ಹಠದಿಂದ. ಇಲ್ಲದೇ ಇದ್ದರೆ ಅಷ್ಟು ಒಳ್ಳೆಯ ಪುಸ್ತಕ ಅವರು ಪುಸ್ತಕ ಪ್ರಾಧಿಕಾರದಲ್ಲಿದ್ದಾಗ ಅಲ್ವೇ ಮಲ್ಲೇಪುರಂ ಅವರೇ, ಆ ಪುಸ್ತಕ ನಮಗೆ ಸಿಗ್ತಾ ಇರಲಿಲ್ಲ. ರಾಯರ ಪುಸ್ತಕಗಳನ್ನು ಹೀಗೆ ಯಾರೂ ಆಸ್ತವಿಸಿ ಪ್ರಕಟ ಮಾಡದೇ ಇದ್ದರೆ ಅವರು ಅದನ್ನು ಬೆನ್ನು ಹತ್ತಿ ಪ್ರಕಟ ಮಾಡ್ತಾ ಇದ್ದವರಲ್ಲ. ಹಾಗಾಗಿ ಅವ್ರಿಗೆ ಒಬ್ಬ ಪಬ್ಲಿಷರ್ ಸಿಗಲಿಲ್ಲ, ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಆಗಲಿಲ್ಲ. ಬರೆದದ್ದಷ್ಟೇ ಬಂತು, ಬರೆದ ಮೇಲೆ ಆಯಿತು, ಅದಕ್ಕೂ ಹರಿದತ್ತ ಹಾದಿ, ಇದಕ್ಕೂ ಅದರಿಚ್ಛೆ ಬೀದಿ ಅಂತ ಆ ರೀತಿಯಾಗಿದೆ. ಒಳ್ಳೆಯ ಲೇಖನ ಅದು. ಆಮೇಲೆ ರಾಯರ ಕೆಲವೊಂದು ಬರವಣಿಗೆಗಳು ಜಾನಪದೀಯವಾದದ್ದು, ತುಳುನಾಡಿಗೆ ಸಂಬಂಧಪಟ್ಟದ್ದು, ಸ್ಥಳೀಯವಾದದ್ದು, ಈ ರೀತಿಯಾದ ಅಧ್ಯಯನಗಳನ್ನು ತೋರ್ಪಡಿಸ್ತಕ್ಕಂಥದ್ದು ಮತ್ತು ವಿಚಾರ ಚಿಂತನೆಗಳು. ದಾಸಯ್ಯ ಅನ್ನುವ ಹೆಸರಿನಲ್ಲಿ ಅವರು ಸುಧಾ ಪತ್ರಿಕೆಗೆ ಬರಿತಾ ಇದ್ದ ಅಂಕಣ. ಜಿ ಪಿ ರಾಜರತ್ನಂ ಅವರು ವಿಚಾರ ರಶ್ಮಿ ಅಂತ ಬರಿತಾಯಿದ್ರು. ಅವರ ಕಾಲ ಆದಮೇಲೆ ಇನ್ಯಾರದನ್ನು ಮುಂದುವರಿಸ್ತಾರೆ ಅನ್ನುವಾಗ ಸುಧಾ ಪತ್ರಿಕೆಯವರು ಕೇಳಿಕೊಂಡಿದ್ದು ರಾಯರನ್ನು. ಆಗ ಅವರು ಬರೆಯೋಕ್ಕೆ ಆರಂಭ ಮಾಡಿದ್ರು. ಯಾರೋ ಒಬ್ಬ ಪತ್ರಿಕಾ ಸಂಪಾದಕ ಡೆಸ್ಕಲ್ಲಿ ಇರ್ತಾರಲ್ಲ, ಯಾರೀ ದಾಸಯ್ಯ ಇದನ್ನು ಬರೆದ್ರು ಅಂತಂದ್ರಂತೆ. ದಾಸಯ್ಯ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾಯಿತು ಅಂತ. ರಾಯರು ಹಾಗೆ ಅಷ್ಟು ವಿನೋದಶೀಲರಾದವರು, ಬಹಳ ಸೊಗಸಾದ ಬರವಣಿಗೆ. ಅದನ್ನೆಲ್ಲ ಕುರಿತು ಹಿರಿಯ ಕನ್ನಡ ವಿದ್ವಾಂಸರಾದಂತಹ ವ್ಯಾಕರಣ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ರು ಬರೆದಿದ್ದಾರೆ. ಮತ್ತು ಈ ಒಂದು ಭಾಗದ ಕೊನೆಯ ಲೇಖನವನ್ನು ಜೀವರೇಖೆಗಳು, ಸಾಕರ ರಾಮಚಂದ್ರಾಯರು ಚಿತ್ರಿಸಿದ ಸತ್ವಮೂರ್ತಿಗಳು ಅಂತ ಬಿ ಎನ್ ಶಶಿಕಿರಣ್ ಬರೆದಿರೋದು ಇದೆ. ನಾನು ಆಗಲೇ ಹೇಳಿದೆ ಅವರು ವ್ಯಕ್ತಿತ್ವ ಮತ್ತು ವ್ಯಕ್ತಿ ಚಿತ್ರಗಳನ್ನು ಹೇಗೆ ಚಿತ್ರಿಸ್ತಾ ಇದ್ದರು ಅಂತ. ಅದಕ್ಕೊಂದು ಒಳ್ಳೆಯ ಮಾರ್ಮಿಕವಾದ ನಿದರ್ಶನ ನೋಡ್ತೀವಿ. ಅವರ ಭಾಷಾ ಶೈಲಿ ಶಾಸ್ತ್ರದಿಂದ ಮೊದಲುಗೊಂಡು ಕಾವ್ಯೋಪಮವಾದ ಈ ಥರ ವ್ಯಕ್ತಿ ಚಿತ್ರಗಳವರೆಗೆ ಎಲ್ಲಕ್ಕೂ ಒದಗುತ್ತಾ ಇತ್ತು. ಇದು ಬಹಳ ಕಷ್ಟ. ಎಷ್ಟೋ ಬಾರಿ ಲೇಖಕರು ಒಂದೊಂದು ಕ್ಷೇತ್ರಕ್ಕೆ, ಒಂದೊಂದು ವಿಷಯಕ್ಕೆ ಒಂದೊಂದು ಬಗೆಯ ಶೈಲಿಯನ್ನು ಆಶ್ರಯಿಸೋದುಂಟು. ಅದು ಹಾಗೆ ಬೇಕು ಆಗಿರುತ್ತೆ. ಆ ಶಾಸ್ತ್ರ, ಆ ಕ್ಷೇತ್ರ, ಆ ವಿದ್ಯೆ ಅಂಥ ಶೈಲಿಯನ್ನು ನಿರೀಕ್ಷೆ ಮಾಡುತ್ತದೆ. ಅರೆ ರಾಯರ ಶಕ್ತಿ, ಅವರ ವಾಕ್ಶಕ್ತಿ ಎಂಥದ್ದು ಅಂತಂದರೆ ಅದನ್ನು ಎಲ್ಲಕ್ಕೂ ಬರೆದು ಎಲ್ಲಕ್ಕೂ ಬಳಸಿ ಕೃತಕೃತ್ಯರಾದವರು. ಹೊಟ್ಟೆ ಕಿಚ್ಚಾಗತ್ತೆ ನೋಡಿದ್ರೆ ಅದನ್ನು. ಎಷ್ಟು ಸೊಗಸಾದ ಭಾಷೆ, ಎಷ್ಟು ಕಾಲದ ತಪಸ್ಸಿನ ಫಲವೋ ಅಂತ ಅನಿಸುತ್ತದೆ. ಅದು ಎಂಥ ಸಾಮಾನ್ಯನೂ ಸಂತೋಷ ಪಡುವ ಶೈಲಿ, ಅರ್ಥ ಮಾಡಿಕೊಳ್ಳಬಲ್ಲ ಶೈಲಿ. ಅವನಿಗೆ ಅರ್ಥ ಆಗಲಿಲ್ಲ ಅಂದರೆ ಕೃತಿಯದು ಕರ್ತೃವುದು ಅಲ್ಲ ದೋಷ, ಅವನು ಓದುವವನಲ್ಲೇ ಇದೆ ಅಷ್ಟೇ ಅಂತ. ಇದಕ್ಕಿಂತ ಸರಳವಾಗಿ, ಇದಕ್ಕಿಂತ ರೋಚಕವಾಗಿ, ಇದಕ್ಕಿಂತ ಮನಮುಟ್ಟುವಂತೆ ಇನ್ನು ಬರೆಯೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಶೈಲಿ ರಾಯರದು. ಆ ಒಂದು ಶೈಲಿಯ ಚಿತ್ರಣವನ್ನು, ಅದರ ಸ್ವಾರಸ್ಯವನ್ನು ಕೂಡ ಈ ಲೇಖನದಲ್ಲಿ ನಾವು ಕಾಣ್ತೀವಿ. ಮತ್ತು ಅನುಬಂಧಗಳಲ್ಲಿ ನಾವು ಆರಿವೆ. ಅದರೊಳಗೆ ಮುಖ್ಯವಾಗಿ ನಮ್ಮ ಲೇಖಕರ ಕೃತಿ ಸಂಪದ, ಜೀವನ ಸಂಪದ, ಈ ಥರ ಅವರ ಬಯೋಡೇಟಾ, ಈ ಲೇಖಕರು ಯಾರೆಲ್ಲ ಇದ್ದಾರೆ ಅವರ ಪಟ್ಟಿ, ಅವರ ಸಂಕೇತ ವಿಳಾಸ ಇತ್ಯಾದಿ ಕೊಟ್ಟಿರೋದಾಗಿದೆ. ಅದಲ್ಲದೆ ಒಂದು ರಾಮಚಂದ್ರಾಯರ ಕೈ ಬರಹ ಎಂಥದ್ದು, ಅವರ ಸಂಗೀತದ ನೊಟೇಷನ್ ಯಾವ ರೀತಿಯಾದದ್ದು ಹಾಗೆ ತೋರಿಸುವ ಕೆಲವು ಛಾಯಾಚಿತ್ರಗಳಿವೆ. ಜೊತೆಗೆ ಅವರು ಬಾಲ್ಯದಿಂದ ಬೆಳೆದು ಬಂದ ಕೆಲವು ಘಟನೆಗಳನ್ನು, ಕೆಲವು ಮಜಲುಗಳನ್ನು ಚಿತ್ರಿಸ್ತಕ್ಕಂಥ ಛಾಯಾಚಿತ್ರಗಳು, ಫೋಟೋಗ್ರಾಫ್ಸ್ ಅವು ಕೂಡ ಇಲ್ಲಿವೆ. ಅವನ್ನು ಹೊರತಾಗಿ 2 ಸಂದರ್ಶನಗಳು ಬಹಳ ಮುಖ್ಯ. ಒಂದು, ಶ್ರೀಮತಿ ಶೈಲಜಾ ಸಂತೋಷ್ ಅವರು ಪರಿಚಯ ಅಂತ ಹಿಂದೆ ಉದಯ ಚಾನೆಲ್ಗಾಗಿ ಮಾಡ್ತಾ ಇದ್ದಂಥ ಬಹಳ ಒಳ್ಳೆಯ ಸಂದರ್ಶನಗಳ ಸರಮಾಲೆ. ಈಗಿನ ಆ್ಯಂಕರ್ಗಳು, ಈಗಿನ ಪ್ರೋಗ್ರಾಮ್ ಮಾಡುವವರು ಅದರಿಂದ ನೋಡಿ ಕಲಿಯಬೇಕಾದದ್ದು ಬಹಳ ಇದೆ. ಕಲಿಯುವಷ್ಟು ವಿವೇಕ ವರ್ತನೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಬಹಳ ದಿವ್ಯವಾದಂಥ ಸಂದರ್ಶನಗಳು. ಅಲ್ಲಿ ಬಹಳ ಸೊಗಸಾಗಿ ರಾಯರು ಮಾತಾಡಿದ್ದಾರೆ. ಅದು ಯೂಟ್ಯೂಬ್ಗೂ ಹಾಕಿದೆ. ಆಸಕ್ತರು ಅದನ್ನು ನೋಡ್ಬೋದು. ರಾಯರನ್ನು ಯಾರು ಭೌತಿಕವಾಗಿ ಕಂಡಿಲ್ಲ, ಅಲ್ಲಿ ಅವ್ರನ್ನ ಕಂಡು ಸಂತೋಷ ಕೂಡ ಪಡಬಹುದು. ಅದರ ಲಿಖಿತ ರೂಪವನ್ನು ನಮ್ಮ ಶ್ರೀನಿಧಿ ರಾಮಚಂದ್ರ ಅವರೇ ಮಾಡಿಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಆಗಿದೆ. ಅದನ್ನು ನನಗೆ ಕೊಟ್ಟದ್ದು ನನ್ನ ಮತ್ತೊಬ್ಬ ಗೆಳೆಯರಾದ ಶ್ರೀಮತಿ ಗಾಯತ್ರಿ ಇಂದ ಅವರಿಗೆ ವಿಶೇಷ ಕೃತಜ್ಞತೆಗಳು ಸಲ್ಲುತ್ತವೆ. ಅಲ್ಲಿ ರಾಯರು ಒಂದು ಅವಧೂತ ಪ್ರಜ್ಞೆಯವರು ಹೇಗೆ ಅಂತ ಗೊತ್ತಾಗುತ್ತದೆ. ಮತ್ತೊಂದು ಸಂದರ್ಶನ ಈಗ ಅಷ್ಟೇ ನಾನು ಉಲ್ಲೇಖಿಸಿದೆ, ಅದು ಶ್ರೀಮತಿ ರಮಾ ರಾಮಚಂದ್ರ ರಾಯರದು ಒಂದು ವಿಸ್ತೃತವಾದ ಸಂದರ್ಶನ.
ಅವರು ತಮ್ಮ ಇಡೀ ಜೀವನವನ್ನು ರಾಯರ ಜೊತೆಗಿದ್ದ ಸಹಜೀವನವನ್ನು ಅವಿಭಕ್ತ ಜೀವನದ ಆದರ್ಶವನ್ನು ಹೇಗೆ ಅಂತನ್ನೋದನ್ನು ಆಪ್ತವಾಗಿ ಹೃದಯಂಗಮವಾಗಿ ನಿರೂಪಣೆ ಮಾಡಿದ್ದಾರೆ. ಬಹಳ ಸೊಗಸಾದ ಬೆಲೆ ಬಾಳುವ ಫ್ರೆಶ್ ಮೆಟೀರಿಯಲ್ ಅಂತೀವಲ್ಲ ಆ ರೀತಿ ಅದು ನೋಡ್ಬೋದು. ದೊಡ್ಡವರನ್ನು ಗೌರವಿಸೋದು ಸುಲಭ, ದೊಡ್ಡವರನ್ನು ಹೊಗಳೋದು ಮತ್ತೂ ಸುಲಭ, ದೊಡ್ಡವರನ್ನು ಮರೆಯೋದು ಇನ್ನಷ್ಟು ಸುಲಭ, ದೊಡ್ಡವ್ರ ಜೊತೆ ಬಾಳೋದು ಬಹಳ ಕಷ್ಟ. ಅದನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕಾಗಿ ಅವರ ಮಗಳು ಮತ್ತು ಸೊಸೆ ವಿಜಯ ಅವರು ಇವರೆಲ್ಲರಿಗೂ ನಮ್ಮ ಕೃತಜ್ಞತೆ ಸಲ್ಲುತ್ತದೆ. ಯಾಕೆಂದರೆ ಈ ಕಾಲದಲ್ಲಿ ದೊಡ್ಡವರನ್ನ ದೊಡ್ಡ ರೀತಿ ಉಳಿಸಿಕೊಂಡು ಕಾಪಾಡಿಕೊಂಡು ಅವರ ಮೂಲಕ ಒಳ್ಳೆಯ ಕೆಲಸ ಆಗಿ ಲೋಕಕ್ಕೆ ಉಪಕಾರವಂತೆ ಮಾಡುವುದು ಬಹಳ ವಿರಳ. ಹಾಗಾಗಿ ಈ ಕುಟುಂಬ ಮಾಡಿದೆ. ಆ ಸಾರಸ್ವತ ಸಹಕಾರಕ್ಕಾಗಿ ವರಿವಸ್ಯೆಗಾಗಿ ಮತ್ತೊಮ್ಮೆ ರಾಯರ ಸ್ಮೃತಿಗೆ, ರಾಯರ ಕುಟುಂಬಕ್ಕೆ ಮತ್ತು ಈ ಇಡೀ ಪುಸ್ತಕ ನಿರ್ಮಾಣವಾಗುವಾಗ ಅದಕ್ಕೆ ಬೇಕಾದ ಲೇಖನಗಳನ್ನು ಕೊಟ್ಟಂಥ ಮತ್ತು ಛಾಯಾಚಿತ್ರಗಳನ್ನು ಒದಗಿಸಿದ, ಪ್ರಕಾಶನ ಮಾಡೋದಕ್ಕೆ ಮುಂದೆ ಬಂದ ಎಲ್ಲ ಗೆಳೆಯರಿಗೆ, ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಸಂಸ್ಕೃತಿ ಹಿತಾಸಕ್ತಿಯಲ್ಲಿ ಆಸ್ಥೆ ತುಂಬ ಕೃತಜ್ಞನಾಗಿದ್ದೀನಿ. ಇದು ನನ್ನ ಪಾಲಿಗೆ ಧನ್ಯತೆಯ ಒಂದು ಘಟ್ಟ. ನಮಸ್ಕಾರ.